ಇದು ಶಾಪಿಂಗಿಗೋಸ್ಕರನೇ ಇರೋ ಕಾರ್ಡ್ಸ್ಗಳು. ಹಾಗಾಗಿ ಇಲ್ಲಿ ಆನ್ಯುವಲ್ ಮೇಂಟೆನೆನ್ಸ್ ಫೀ ಇದ್ದೇ ಇರುತ್ತೆ, ಕೆಲವೊಂದು ಸಿಕ್ಕಾಪಟ್ಟೆ ಇರುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ಈ ಟ್ರಾನ್ಸಾಕ್ಷನ್ ಫೀ ಇರುತ್ತಲ್ಲ, ಸಾಮಾನ್ಯವಾಗಿ ಈಗ ಅಮೆಕ್ಸಲ್ಲಿ ಟ್ರಾನ್ಸಾಕ್ಷನ್ ಫೀ ಜಾಸ್ತಿ. ನೀವು ಸ್ವೈಪ್ ಮಾಡ್ತಿದ್ದಂಗೆ ನೀವು 10,000 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರು 500 ರೂಪಾಯಿ ಕ್ಯಾಶ್ ಬ್ಯಾಕು, ಅದು ನಿಮ್ಮ ಆ ಕ್ರೆಡಿಟ್ ಕಾರ್ಡ್ ಅಕೌಂಟ್ಗೆ ವಾಪಸ್ ಬರುತ್ತೆ. ಸೊ ನಿಮ್ಗೆ ಅವಾಗ ಬಿಲ್ ಕಟ್ಟೋದು ಕಡಿಮೆ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ಎಷ್ಟು ಜನರ ಜೇಬಲ್ಲಿ ದುಡ್ಡಿರುತ್ತೋ ಇಲ್ವೋ, ಆದರೆ ಕ್ರೆಡಿಟ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ. ಸೊ ಕೆಲವೊಂದಷ್ಟು ಜನ ಕ್ರೆಡಿಟ್ ಕಾರ್ಡನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಗೊತ್ತಾಗದೆ ಸಾಲಗಾರರಾಗಿರ್ತಾರೆ. ಸೊ ನೀವು ಈ ತಪ್ಪನ್ನ ಮಾಡಬಾರ್ದು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಯಾವ್ಯಾವ ಕ್ರೆಡಿಟ್ ಕಾರ್ಡ್ ಇದೆ, ಸೊ ಎಷ್ಟು ಥರದ ಕ್ರೆಡಿಟ್ ಕಾರ್ಡ್ ಇದೆ, ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡಬೇಕು, ನಿಮಗೆ ಯಾವ ಕ್ರೆಡಿಟ್ ಕಾರ್ಡ್ ಸೂಕ್ತ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಹಾಗಾಗಿ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ. ಕಲಿಬೇಕಾಗಿದ್ದು ಟೈಪ್ಸ್ ಆಫ್ ಕ್ರೆಡಿಟ್ ಕಾರ್ಡ್. ಎಷ್ಟು ತರದ ಕ್ರೆಡಿಟ್ ಕಾರ್ಡ್ಸ್ಗಳಿದಾವೆ. ಈಗ ಎಷ್ಟೋ ಸಾರಿ ನಾವು ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡಕ್ಕೆ ಹೋಗ್ತೀವಿ. ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಕೆ ಹೋದ ತಕ್ಷಣ ಯಾವ ಥರದ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅನ್ನೋದು ಕ್ವಶನ್ನು ನಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ. ಹಾಗಾಗಿ ನಾನು ಒಂದು 6 ಟೈಪ್ಸ್ ಆಫ್ ಕ್ರೆಡಿಟ್ ಕಾರ್ಡ್ನ ಲಿಸ್ಟ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ ಒಂದೊಂದೇ. ನಂಬರ್ 1 ಲೈಫ್ ಸ್ಟೈಲ್ ಕ್ರೆಡಿಟ್ ಕಾರ್ಡ್ಸ್ ಅಂತ. ಏನಿದು ಲೈಫ್ ಸ್ಟೈಲ್ ಕ್ರೆಡಿಟ್ ಕಾರ್ಡ್ ಅಂದರೆ ಇದೊಂದು ಆಲ್ ಇನ್ ಒನ್ ಕ್ರೆಡಿಟ್ ಕಾರ್ಡ್. ಅಂದರೆ ನಿಮಗೆ ಎಂಥದ್ದೇ ಯೂಸ್ ಮಾಡೋದಿರಲಿ ಇದಕ್ಕೆ ಆಗತ್ತೆ ಅಂತ. ಇದರಲ್ಲಿ ರಿವಾರ್ಡ್ಸು ಸಿಗುತ್ತೆ, ಟ್ರಾವೆಲ್ಗೂ ಯೂಸ್ ಮಾಡ್ಬೋದು, ಫ್ಯೂಯಲ್ಗೂ ಯೂಸ್ ಮಾಡ್ಬೋದು, ಪ್ರತಿಯೊಂದಕ್ಕೂ ಆಗತ್ತೆ ಅಂತೇಳಿ ಲೈಫ್ ಸ್ಟೈಲ್ ಕ್ರೆಡಿಟ್ ಕಾರ್ಡ್ ಅಂತಾರೆ. ಇದರಲ್ಲಿ ಬೇರೆ ಬೇರೆ ಕೆಟಗರಿ ಇರುತ್ತೆ, ವೆರೈಟಿ ಇರುತ್ತೆ. ಅಂದರೆ ಈಗ ನಿಮಗೆ ಬ್ರಾಂಜು ಅಥವಾ ನಿಮಗೆ ಸಿಲ್ವರು, ಗೋಲ್ಡು, ಡೈಮಂಡು, ಪ್ಲಾಟಿನಮ್ಮು, ಹೀಗೆ ಭಾಳ ವೆರೈಟಿ ಇರುತ್ತೆ. ಯಾಕೆ ಅಂದರೆ ಅದ್ರ ಬೇಸಿಸ್ ಮೇಲೆ ಬೇರೆ ಬೇರೆ ಪರ್ಕ್ಸ್ಗಳು, ಅಂದರೆ ರಿವಾರ್ಡ್ಗಳು, ನಿಮಗೆ ಏರ್ಪೋರ್ಟ್ ಲಾಂಜು ಆ್ಯಕ್ಸಸ್ಸು ಅಥವಾ ಇನ್ನೇನೋ ಬೇರೆ ಬೇರೆ ಆ್ಯಕ್ಸಸ್ಗಳು, ಅಥವಾ ನಿಮಗೆ ರಿವಾರ್ಡ್ ಪಾಯಿಂಟ್ಸ್ ಎಷ್ಟು ಸಿಗಬೇಕು, ಅಥವಾ ಫ್ಯೂಯಲ್ ಸರ್ಚಾರ್ಜ್ ಇರುತ್ತಾ ಇರಲ್ವಾ, ಹೀಗೆ ಬೇರೆ ಬೇರೆ ಬೆನಿಫಿಟ್ಸ್ಗಳನ್ನು ಈ ಕಾರ್ಡ್ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಇದರಲ್ಲಿ ನಿಮಗೆ ಲೈಫ್ ಸ್ಟೈಲ್ ಕ್ರೆಡಿಟ್ ಕಾರ್ಡಲ್ಲಿ ಇನ್ನೊಂದು ಲಾಭ ಏನಪ್ಪ ಅಂದರೆ ಆ್ಯನ್ಯುವಲ್ ಫೀ ಇರುತ್ತಲ್ಲ. ಸಾಮಾನ್ಯವಾಗಿ ಎಲ್ಲ ಕ್ರೆಡಿಟ್ ಕಾರ್ಡಲ್ಲೂ ಆ್ಯನ್ಯುವಲ್ ಫೀ ಇರುತ್ತೆ, ಇದರಲ್ಲೂ ಇರುತ್ತೆ. ಆದರೆ ಕೆಲವರಲ್ಲಿ ಏನೂ ಇರಲ್ಲ. ನಿಮಗೆ ಝೀರೋ ಲೈಫ್ ಟೈಮ್ ಝೀರೋ ಆ್ಯನ್ಯುವಲ್ ಫೀ ಇರುತ್ತೆ, ಅಥವಾ ನಿಮ್ಗೆ ಭಾಳ ಕಡಿಮೆ ಇರುತ್ತೆ ಲೈಫ್ ಸ್ಟೈಲ್ ಕ್ರೆಡಿಟ್ ಕಾರ್ಡ್. ಅದಕ್ಕಾಗಿ ಎಲ್ಲರೂ ಅದಕ್ಕೆ ಹೋಗ್ತಾರೆ. ಸೊ ಇದಕ್ಕೆ ಲೈಫ್ ಸ್ಟೈಲ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾರೆ. ಇದು ನಂಬರ್ 1 ಟೈಪ್. ಸೊ ಇನ್ ಕೇಸ್ ನೀವು ಕ್ರೆಡಿಟ್ ಕಾರ್ಡನ್ನು ಆಲ್ರೆಡಿ ಪಡ್ಕೊಂಡಿದ್ದೀರಾ ಅಥವಾ ಕ್ರೆಡಿಟ್ ಕಾರ್ಡನ್ನು ಪಡ್ಕೋಬೇಕು, ಅಪ್ಲೈ ಮಾಡಬೇಕು ಅಂತ ಇದ್ರೆ ಅದಕ್ಕಿಂತ ಮುಂಚೆ ನೀವು ಬಾಸ್ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡಿ. ಇಲ್ಲಿ ನಿಮಗೆ ಸುಮಾರು 1 ಗಂಟೆ 29 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಕ್ರೆಡಿಟ್ ಕಾರ್ಡನ್ನು ಹೇಗೆ ಬಳಸ್ಕೊಳ್ಬೇಕು, ಹೇಗೆ ಅಪ್ಲೈ ಮಾಡಬೇಕು, ಯಾವೆಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಇದೆ, ನಮಗೆ ಯಾವ ರೀತಿಯಾದಂಥ ಕ್ರೆಡಿಟ್ ಕಾರ್ಡ್ ಸೂಕ್ತ, ಯಾವ ಕ್ರೆಡಿಟ್ ಕಾರ್ಡಿಂದ ನಮಗೆ ನಷ್ಟ ಆಗುತ್ತೆ, ಹೀಗೆ A to Z ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಇದೆ. ಸೊ ಎಕ್ಸ್ಪರ್ಟ್ ಕನೆಕ್ಟ್ ಮೂಲಕ ನೀವು ಎಕ್ಸ್ಪರ್ಟ್ಗೆ ವಿಡಿಯೋ ಕಾಲ್ ಮಾಡೋ ಮುಖಾಂತರ ಫಿನಾನ್ಷಿಯಲ್ ಗೈಡೆನ್ಸ್ ಅನ್ನ ಕೂಡ ಈಗ ಇಲ್ಲಿ ನೀವು ಪಡ್ಕೊಳ್ಬಹುದು. ಹಾಗಾಗಿ ಈಗಲೇ ಬಾಸ್ವಾಲಾ ಆಪ್ ನ ತಪ್ಪದೇ ಡೌನ್ಲೋಡ್ ಮಾಡಿ. ನಂಬರ್ 2 ಏನಂದ್ರೆ ಶಾಪಿಂಗ್ ಕ್ರೆಡಿಟ್ ಕಾರ್ಡ್ಸ್. ಇಲ್ಲಿ ಶಾಪಿಂಗ್ ಕ್ರೆಡಿಟ್ ಕಾರ್ಡಲ್ಲಿ ಸಾಮಾನ್ಯವಾಗಿ ನಿಮಗೆ ಆ್ಯನ್ಯುವಲ್ ಫೀ ಇರುತ್ತೆ. ಮತ್ತು ಇದನ್ನು ಸಾಮಾನ್ಯವಾಗಿ ನಾವು ಶಾಪಿಂಗಿಗೆ ಯೂಸ್ ಮಾಡ್ತೀವಿ. ಯಾಕೆ ಶಾಪಿಂಗಿಗೆ ಯೂಸ್ ಮಾಡ್ತೀವಿ ಅಂದರೆ ನಿಮಗಿಲ್ಲಿ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಶಾಪಿಂಗಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ಇದರಲ್ಲಿ ಬ್ರ್ಯಾಂಡೆಡ್ ಕಾರ್ಡ್ಸ್ ಇರುತ್ತೆ. ನಿಮಗೀಗ ಫ್ಲಿಪ್ಕಾರ್ಟ್ SBI ಅಥವಾ ಫ್ಲಿಪ್ಕಾರ್ಟ್ HDFC ಕಾರ್ಡ್ ಅಂತ, ಅಥವಾ ಅಮೆಝಾನ್ ICICI ಕಾರ್ಡ್ ಅಂತನೋ, ಅಥವಾ ನಿಮಗೆ ಈ ಥರದ್ದು ಈಗ ಬಿಗ್ ಬಜಾರ್ ICICI ಕಾರ್ಡ್ ಅಂತನೋ, ಈ ಥರ ಬ್ರ್ಯಾಂಡೆಡ್ ಕಾರ್ಡ್ಸ್ ಇರುತ್ತೆ. ಇಲ್ಲೆಲ್ಲ ಏನಾಗುತ್ತೆ ಅಂದರೆ ನಿಮ್ಗೆ ಈ ಕಾರ್ಡ್ ಇಟ್ಕೊಂಡು ಶಾಪಿಂಗಿಗೆ ಹೋದರೆ 5%, 10% ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಇದು ಶಾಪಿಂಗಿಗೋಸ್ಕರನೇ ಇರೋ ಕಾರ್ಡ್ಸ್ಗಳು. ಹಾಗಾಗಿ ಇಲ್ಲಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಫೀ ಇದ್ದೇ ಇರುತ್ತೆ, ಕೆಲವೊಂದ್ರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಮತ್ತು ಇದು ಸಾಮಾನ್ಯವಾಗಿ ಬಹಳಷ್ಟು ಟೈಮು ಇದು ನಿಮಗೆ ಬ್ರ್ಯಾಂಡೆಡ್ ಕಾರ್ಡಾಗಿ ಬರುತ್ತೆ ಶಾಪಿಂಗಿಗಿರೋದ್ರಿಂದ. ನೀವೀಗ ಫ್ಯೂಚರ್ ಬ್ರ್ಯಾಂಡಲ್ಲಿ ಅಥವಾ ಫ್ಯೂಚರ್ ರಿಟೇಲು ಅಥವಾ ಬಿಗ್ ಬಜಾರು ಅಥವಾ ಪ್ಯಾಂಟಲೂನ್ಸು ಅಥವಾ ರಿಲಯನ್ಸ್ ರಿಟೇಲು ಅವ್ರದ್ದು ಬ್ರ್ಯಾಂಡೆಡ್ ಕಾರ್ಡ್ಗಳನ್ನ ಬೇರೆ ಬೇರೆ ಬ್ಯಾಂಕ್ನವ್ರ ಜೊತೆಗೆ ಹಾಕ್ಕೊಂಡು ಅವರು ಅನೌನ್ಸ್ ಮಾಡಿರ್ತಾರೆ. ಆ ಕಾರ್ಡ್ಗಳಿಗೆ ನೀವು ಶಾಪಿಂಗಿಗೆ ಹೋದಾಗ ಆ ಮಾಲ್ಗಳಿಂದ ನೀವು ಅಪ್ಲೈ ಮಾಡ್ಬೋದು, ಅಥವಾ ಆನ್ಲೈನಲ್ಲಿ ಈಗ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಅಪ್ಲೈ ಮಾಡ್ಬೋದು, ಅಥವಾ ನೀವು ಡೈರೆಕ್ಟಾಗಿ ಬ್ಯಾಂಕಲ್ಲಿ ಕೂಡ ಅಪ್ಲೈ ಮಾಡೋ ಅವಕಾಶ ಇರುತ್ತೆ ನಿಮಗೆ. ನೆಕ್ಸ್ಟು ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಸ್ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಡಿಸೈನ್ ಮಾಡಿರೋದೇ ಟ್ರಾವೆಲ್ನವರಿಗೆ.
ನಿಮ್ಗೊಂದು ಈಗ ಇಂಟರ್ನ್ಯಾಷನಲ್ ಆಕ್ಸೆಸ್ ಇರುತ್ತೆ, ಅಥವಾ ನಿಮಗೆ ಟ್ರಾವೆಲ್ ಮಾಡೋರಿಗೆ ಫ್ಲೈಟ್ ಟಿಕೆಟ್ಸಲ್ಲಿ ಯಾವಾಗಲೂ ಡಿಸ್ಕೌಂಟ್ ಸಿಗುತ್ತೆ, ಹೋಟೆಲಲ್ಲಿ ಡಿಸ್ಕೌಂಟ್ ಸಿಗುತ್ತೆ, ಹೋಟೆಲ್ ಬುಕ್ಕಿಂಗಲ್ಲಿ. ಅದನ್ನೆಲ್ಲ ಬೆನಿಫಿಟ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಸ್ನ ಡಿಸೈನ್ ಮಾಡಿರ್ತಾರೆ. ನೀವು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತೀರಿ ಅಂದರೆ ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಉತ್ತಮ, ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತೀರಿ ಅಂದರೆ ಶಾಪಿಂಗ್ ಕ್ರೆಡಿಟ್ ಕಾರ್ಡ್ ಉತ್ತಮ. ಒಂದು ವೇಳೆ ನಿಮಗೆ ಎಲ್ಲದೂ ಕಾಂಬಿನೇಷನ್ ಬೇಕು ಅಂದರೆ ಲೈಫ್ ಸ್ಟೈಲ್ ಕ್ರೆಡಿಟ್ ಕಾರ್ಡಿಗೆ ಹೋಗೋದು ಉತ್ತಮ. ಇನ್ನು ರಿವಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ. ಈ ರಿವಾರ್ಡ್ ಕ್ರೆಡಿಟ್ ಕಾರ್ಡ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಈಗ ಅಮೆಕ್ಸಲ್ಲೆಲ್ಲ ಇದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಈ ಟ್ರಾನ್ಸಾಕ್ಷನ್ ಫೀ ಇರುತ್ತಲ್ಲ, ಸಾಮಾನ್ಯವಾಗಿ ಈಗ ಅಮೆಕ್ಸಲ್ಲಿ ಟ್ರಾನ್ಸಾಕ್ಷನ್ ಫೀ ಜಾಸ್ತಿ, ಅಂದರೆ ಮರ್ಚೆಂಟ್ಸಿಗೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಅದೇ ಥರ ರಿವಾರ್ಡ್ಸು ಜಾಸ್ತಿ ಕೊಡ್ತಾರೆ ನಮಗೆ, ಯಾರಿಗೆ, ಯೂಸರ್ಸಿಗೆ. ಸೊ ಹಾಗಾಗಿ ರಿವಾರ್ಡ್ ಕ್ರೆಡಿಟ್ ಪಾಯಿಂಟ್ಸಲ್ಲಿ ಏನಾಗುತ್ತೆ ಅಂದರೆ ಮರ್ಚೆಂಟ್ಸಿಗೆ ಸ್ವಲ್ಪ ಹೊಡೆತ, ಅವ್ರಿಗೆ ಜಾಸ್ತಿ ಟ್ರಾನ್ಸಾಕ್ಷನ್ ಫೀ ಚಾರ್ಜ್ ಮಾಡ್ತಾರೆ. ಬಟ್ ಆದರೆ ಕಸ್ಟಮರ್ಸಿಗೆ ಲಾಭ, ಯಾಕಂದರೆ ಸಿಕ್ಕಾಪಟ್ಟೆ ರಿವಾರ್ಡ್ ಸಿಗುತ್ತೆ. ಈಗ ನನಗೆ ಅಮೆಕ್ಸ್ ಕಾರ್ಡಲ್ಲಿ 10 ಲಕ್ಷ ರೂಪಾಯಿ ಯೂಸ್ ಮಾಡಿದರೆ ಬರೋಬ್ಬರಿ ಒಂದು 10,000 ಪಾಯಿಂಟ್ ಸಿಗುತ್ತೆ. ಒಂದು 10,000 ಪಾಯಿಂಟ್ ಸಿಕ್ತು ಅಂದರೆ ನೀವು ನನಗದರಲ್ಲಿ 2,500 ರೂಪಾಯಿ ಕ್ಯಾಶ್ ಬಂದಂಗೆ, ಅಂದರೆ ಫ್ರೀ, ಕಂಪ್ಲೀಟ್ಲಿ ಫ್ರೀ ಅಲ್ವಾ, ನಮ್ಗೆ ಲಾಭ. ನಂಗಂತೂ ಏನೂ ಖರ್ಚಿಲ್ಲ, ಇದು ಬೇರೆ ಎಕ್ಸ್ಟ್ರಾ ಲಾಭ ಆಗುತ್ತೆ. ಸೊ ಹಾಗಾಗಿ ರಿವಾರ್ಡ್ ಕ್ರೆಡಿಟ್ ಪಾಯಿಂಟ್ಸನ್ನು ಭಾಳಷ್ಟು ಜನ ಪ್ರಿಫರ್ ಮಾಡಿ ತಗೋತಾರೆ. ಇನ್ನು ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ಸ್ ಅಂತಾರೆ. ಇಲ್ಲೇನಾಗುತ್ತೆ ಅಂದರೆ, ನೀವೆಲ್ಲೋ ಹೋಗಿ ಸ್ವೈಪ್ ಮಾಡ್ತೀರಿ, ನೀವು ಸ್ವೈಪ್ ಮಾಡ್ತಿದ್ದಂಗೆ ನೀವು 10,000 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರು 500 ರೂಪಾಯಿ ಕ್ಯಾಶ್ ಬ್ಯಾಕು, ಅದು ನಿಮ್ಮ ಆ ಕ್ರೆಡಿಟ್ ಕಾರ್ಡ್ ಅಕೌಂಟ್ಗೆ ವಾಪಸ್ ಬರುತ್ತೆ. ಸೊ ನಿಮ್ಗೆ ಅವಾಗ ಬಿಲ್ ಕಟ್ಟೋದು ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಡಿಸ್ಕೌಂಟ್ ಕೊಟ್ಟರು ಒಂದೇ, ಕ್ಯಾಶ್ ಬ್ಯಾಕ್ ಕೊಟ್ಟರು ಒಂದೇ, ಅಂದರೆ ಕ್ಯಾಶ್ ಬ್ಯಾಕ್ ಸ್ವಲ್ಪ ದಿನ ಆದಮೇಲೆ ಬರುತ್ತೆ. ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ಸ್ಗಳು ಕೂಡ ಭಾಳಷ್ಟಿದ್ದಾವೆ. ಬಟ್ ಇದೇನು ಭಾಳ ಜನ ಕ್ಯಾಶ್ ಬ್ಯಾಕಿಗೆ ಹೋಗ್ತಾರೆ ಅಂತೇನಿಲ್ಲ, ಯಾಕಂದರೆ ಬೇರೆ ಕಾರ್ಡ್ಸಲ್ಲೂ ಆಫರ್ ರನ್ ಆಗ್ತಿರುತ್ತೆ. ಇದು ಅಗೇನ್ ಇಟ್ಸ್ ಅನ್ ಆಫರ್. ಆಮೇಲೆ ಫ್ಯೂಯಲ್ ಕ್ರೆಡಿಟ್ ಕಾರ್ಡ್ಸ್ ಅಂತ, ಈಗ ಎಷ್ಟೋ ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ, ಕಾರು ಬೈಕು, ಅವರಿಗೆ ಫ್ಯೂಯಲ್ಗೋಸ್ಕರ ಇದು ಅಗೇನ್ ಕೋ-ಬ್ರ್ಯಾಂಡೆಡ್. ನಿಮ್ಗೆ HPSBI, ಇಂಡಿಯನ್ ಆಯಿಲ್ SBI, ಇಂಡಿಯನ್ ಆಯಿಲ್ HDFC, ಈ ಥರದ ಕೋ-ಬ್ರ್ಯಾಂಡೆಡ್ ಕಾರ್ಡ್ಸನ್ನು ತಗೋತಾರೆ. ಮತ್ತು ಇಲ್ಲಿ ನಿಮಗೆ ಫ್ಯೂಯಲ್ ಸರ್ಚಾರ್ಜ್ ಫ್ರೀ ಇರುತ್ತೆ, ಅಥವಾ ನಿಮಗೆ ಕ್ಯಾಶ್ ಬ್ಯಾಕ್ ಇರುತ್ತೆ. ಈ ಥರ ಫ್ಯೂಯಲ್ನ ಹಾಕಿಸ್ದಾಗೆಲ್ಲ ನಿಮ್ಗೆ ಒಂದಷ್ಟೇನೋ ಆಫರ್ಸ್ ಕೊಡ್ತಾರೆ, ರಿವಾರ್ಡ್ ಪಾಯಿಂಟ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಈ ಫ್ಯೂಯಲ್ ಕಾರ್ಡ್ ತಗೋತೀವಿ. ಬಟ್ ಹಾಗಂದು ಮಾತ್ರಕ್ಕೆ ಈ ಕಾರ್ಡನ್ನು ಬರೀ ಫ್ಯೂಯಲ್ಗೆ ಮಾತ್ರ ಯೂಸ್ ಮಾಡಬೇಕು ಅಂತಲ್ಲ, ಬೇರೆ ಕಡೆನೂ ಯೂಸ್ ಮಾಡ್ಬೋದು. ಇದು 6 ಟೈಪ್ಸ್ ಆಫ್ ಕ್ರೆಡಿಟ್ ಕಾರ್ಡ್ಸು. ನನ್ನ ರೆಕಮೆಂಡೇಷನ್ನು, ನೀವು ಲೈಫ್ ಸ್ಟೈಲ್ ಕಾರ್ಡಿಗೆ ಹೋಗ್ಬಿಡಿ ಬೆಟ್ರು, ಇಲ್ಲ ರಿವಾರ್ಡ್ ಕಾರ್ಡಿಗೆ ಹೋಗಿ, ಅಲ್ಲಿ ನಿಮ್ಗೆ ರಿವಾರ್ಡ್ಸ್ ಜಾಸ್ತಿ ಸಿಗುತ್ತೆ. ಇನ್ನೂ ಬೇಕು ಅಂದರೆ ಈಗ ಶಾಪಿಂಗು, ಕ್ರೆಡಿಟ್, ಟ್ರಾವೆಲ್ಲು, ಇದೆಲ್ಲ ಹೇಗಿದ್ರೂ ನಿಮ್ಗೆ ಲೈಫ್ ಸ್ಟೈಲ್ ಕಾರ್ಡಲ್ಲಿ ಇದ್ದೇ ಇರುತ್ತೆ, ಅಥವಾ ರಿವಾರ್ಡ್ ಕಾರ್ಡಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಯೋಚನೆ ಮಾಡಿ. ಬಟ್ ಸ್ಟಿಲ್ ನನ್ನ ರೆಕಮೆಂಡೇಷನ್ನು ಒಂದು ರಿವಾರ್ಡ್ ಕಾರ್ಡಿಗೆ ಹೋಗಿ, ಇಲ್ಲ ಲೈಫ್ ಸ್ಟೈಲ್ ಕಾರ್ಡಿಗೆ ಹೋಗಿ ಅನ್ನೋದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಸ್ನೆಸ್ ಐಡಿಯಾ ಆಗಿರ್ಬೋದು, ಫಿನಾನ್ಷಿಯಲ್ ಗೈಡೆನ್ಸ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಹೀಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.